ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಜಾನಪದ ಕಲಾವಿದ ಸುಭಾಸ್ ಮಂಟಗಣಿ ಮಾತಾಡ್ತಾ ಇರೋದು. ಇವತ್ತು ವಿಷಯ ಏನಪ್ಪ ಅಂದ್ರೆ, ಇವತ್ತು ನಾವು ಬ್ಯಾಡಗಿ ಒಂದು ಊರಿಗೆ ಬಂದವ್ರಿ. ಇವತ್ತು ನಮಗೊಂದು ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಸುಮಾರು ಜನರ ಹತ್ರ ನನಗೆ ಗೊತ್ತಿರೋ ನನ್ನ ಫ್ರೆಂಡ್ಸ್ ಆಗಲಿ, ಯಾರೇ ಆಗಲಿ, ರಿಲೇಟಿವ್ಸ್ ಹತ್ರ ಗೊತ್ತಿರೋರ ಹತ್ರ ಸಮಸ್ಯೆಗಳನ್ನು ಹೇಳ್ಕೊಂಡೆ. ಹಿಂಗೆಲ್ಲ ನಂದು ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆಗೈತಿ, ಅದು ನನ್ನದು ಫೋನ್ ಒಂದು ಹ್ಯಾಂಗ್ ಆಗಿ ಚೇಂಜ್ ಆಯಿತು. ಆ ಕಾರಣಾಂತರದಿಂದ ನನ್ನ ಯೂಟ್ಯೂಬ್ ಚಾನಲ್ ಒಂದು ಪ್ರಾಬ್ಲಮ್ ಆಗಿತ್ತು. ಒಂದು ಸಾರಿ ಇಲ್ಲಿ ದೇವರಾಜ್ ಸರ್ ಅಂತಂದು ಅವರು ಜಾನಪದ ಕಲಾವಿದರು, ಆಗ ಸಿನಿಮಾ ಎಲ್ಲ ಮಾಡಿದ್ದಾರೆ. ಅವರು ನಮಗೆ ಪರಿಚಯದಿಂದ ನಮ್ಮ ಉಮೀರ್ ಅಣ್ಣವರು ಪರಿಚಯ ಆದರು. ಒಂದು ಸಾರಿ ನಾನು ಮಾಡಿಸಿದ್ದೆ ಯೂಟ್ಯೂಬ್ ಚಾನಲ್ಲು ಅವ್ರ ಕಡೆಯಿಂದ. ಮತ್ತೆ ನನಗೆ ಪ್ರಾಬ್ಲಮ್ ಆಯಿತು. ಇದು ಸುಮಾರು ಜನ ಹುಬ್ಬಳ್ಳಿ ಎಲ್ಲ ತಿರುಗಾಡಿ ಬಂದು ಮತ್ತೆ ನನಗೆ ಇದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಉಮೀರ್ ಅಣ್ಣವ್ರ ಹತ್ರ ಹೋದರೆ ಇದು ಪ್ರಾಬ್ಲಮ್ ಇದಾಗುತ್ತೆ ಅಂತ ನಾವು ಬಂದ್ವಿ. ಬಂದ ತಕ್ಷಣ ಪಾಪ ಅವ್ರ ಕೆಲಸ ಎಲ್ಲ ಬಿಟ್ಟು ನಮಗೋಸ್ಕರ ಬಂದು ಟೈಮ್ ತೊಗೊಂಡು, ಇಲ್ಲಪ್ಪ ನೀವು ದೂರ ಬಂದಿದ್ದೀರಿ, ನಾನು ನಿಮಗೆ ರೆಸ್ಪಾನ್ಸ್ ಕೊಡ್ತೀನಿ, ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ನಮಗೆ ಬಂದರು. ಉಮೀರ್ ಸರ್ ಇವರು ನಮ್ಮ ಯೂಟ್ಯೂಬ್ ಚಾನಲ್ 2 ಟೈಮ್ ನನಗೆ ಭಾಳ ಅಂದರೆ ಪ್ರಾಬ್ಲಮ್ ಇತ್ತು. ಅವರು ನನ್ನ ಚಾನಲನ್ನು ಕ್ರಿಯೇಟ್ ಮಾಡಿಕೊಟ್ರು. ಬೇರೆ ಮೊಬೈಲಲ್ಲಿ ಇರೋ ಚಾನಲನ್ನು ತೆಗೆದು ನನ್ನ ಇನ್ನೊಂದು ಮೊಬೈಲಿಗೆ ಹಾಕಿ ಮತ್ತೆ ಅದೇ ಪ್ರಾಬ್ಲಮ್ ಬಂದಿದ್ದಕ್ಕೆ ಮತ್ತೆ ಈಗ ಅವರು ನನಗೆ ದೊಡ್ಡ ಹೆಲ್ಪನ್ನು ಮಾಡಿದ್ದಾರೆ. ನಮ್ಮ ಬ್ಯಾಡಗಿ ನಗರದಲ್ಲಿ ಉಮೀರ್ ಅಣ್ಣಾರಂತ ಅವರು ಇಲ್ಲಿ ಮೆಣಸಿನಕಾಯಿ ಮಾರ್ಕೆಟಲ್ಲಿ ಅವ್ರದ್ದೊಂದು ಬಿಸ್ನೆಸ್ಸನ್ನು ಮಾಡಿಕೊಂಡು ಮಾಡ್ಕೊಂಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ. ನಾನು ಜಾನಪದ ಕಲಾವಿದ ಸುಭಾಸ್ ಮಂಟಗಣಿ. ಇವತ್ತು ನಾವು ಬ್ಯಾಡಗಿ ನಗರದಲ್ಲಿ ಬಂದಿದ್ದೇವೆ. ಇವತ್ತು ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಪ್ರಾಬ್ಲಮಲ್ಲಿ ಇತ್ತು. ಕಾರಣಾಂತರದಿಂದ ನಾನು ಸಾಂಗ್ಗಳನ್ನು ಅಪ್ಲೋಡ್ ಮಾಡಿರಲಿಲ್ಲ. ಯಾಕಂದರೆ ಯೂಟ್ಯೂಬ್ ಜಾನಪದ ಹಾಡುಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ನಮ್ಮ ಯೂಟ್ಯೂಬ್ ಚಾನಲ್ಲು ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ಇವತ್ತು ನಾನು ಇಲ್ಲಿ ಬ್ಯಾಡಗಿ ನಗರಕ್ಕೆ ಬಂದೆ. ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದರು, ಉಮೀರ್ ಅವರು ಚಾನಲನ್ನು ಸರಿ ಮಾಡಿಕೊಡ್ತಾರೆ ಅಂತಂದು ಅವರು ಹೇಳಿದರು. ಅದಕ್ಕಾಗಿ ಒಂದು ಸಾರಿ ಪ್ರಾಬ್ಲಮ್ ಆದಾಗ ಇಲ್ಲಿ ಇವರು ಒಟ್ಟಿಗೆ ಬಂದು ನಾನು ಮಾಡಿಸಿದ್ದೆ. ಇವಾಗ ಮತ್ತೆ ಬಂದಿದ್ದೀನಿ. ಇವರು ಉಮೀರ್ ಸರ್ ಅಂತ ಇಲ್ಲಿದ್ದಾರೆ. ಇವರೇ ನಮ್ಮ ಫ್ರೆಂಡು. ಬ್ಯಾಡಗಿ ನಗರದಲ್ಲಿ ಮೆಣಸಿನಕಾಯಿ ಮಾರ್ಕೆಟ್ನಲ್ಲಿ ಇವರು ವ್ಯಾಪಾರನ ಮಾಡ್ತಾರೆ. ನಮ್ಮ ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆಗಿದ್ದನ್ನು ಇವರೇ ನಮಗೆ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಅವರು ಅದು ಚಾನಲ್ ಹಲವಾರು ಜನರೊಟ್ಟಿಗೆ ನಾವು ಹೋಗಿ ಮಾತಾಡಿದೆ. ನಮ್ಮ ಚಾನಲ್ ಸರಿ ಅಷ್ಟೊಂದು ಪ್ರಾಬ್ಲಮ್ ಇದು ಆಗಲಿಲ್ಲ. ಇವಾಗ ಇವ್ರ ಹತ್ರ ಬಂದಿಂದ ಒಂದು ಕ್ಷಣಾರ್ಧದಲ್ಲಿ ಒಂದು ಅರ್ಧ ಗಂಟೆಯಲ್ಲೇ ನಮ್ಮ ಚಾನಲ್ಲು ಮತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಐಡಿನ ಒಂದೇ ಈ ಹೊಸ ಫೋನಲ್ಲಿ ನನಗೆ ಮಾಡಿಕೊಟ್ರು. ಅವರಿಗೆ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ, ನನ್ನ ಫಾಲೋವರ್ಸ್ ಕಡೆಯಿಂದ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಂದು ನಾವು ಕೂಡ ನಾಷ್ಟ ಮಾಡಿದ್ವಿ. ಅವರು ಪೂರಿ ತಿಂದರು. ನಾವು ನಮ್ಮ ಹುಡುಗ ನಾನು ಇಲ್ಲಿ ಚಿತ್ರಾನ್ನ ತಿಂದ್ವಿ. ಸೂಪರಾಗಿ ಇತ್ತು. ಒಂದು ಈ ಹೋಟ್ಲು ನೇಮ್ ಏನಂತ ಗೊತ್ತಿಲ್ಲ ನನಗೆ, ಚೆನ್ನಾಗಿ ಮಾಡಿದರು. ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಉಮೀರ್ ಅಹ್ಮದ್ ಎಂ ಕಲ್ಮನಿ ಅಂತ. ಇವರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ನಮಗೆ ಭಾಳ ಸಪೋರ್ಟ್ ಮಾಡಿದರು. ನಾವು 2 ಟೈಮ್ ಆಯಿತು. ನಮಗೆ ಒಂದು ಉನ್ನತ ಮಟ್ಟಿಗೆ ಅವರು ಸಡನ್ಲಿ ನಮಗೆ ಬಂದಾಗ ರೆಸ್ಪಾನ್ಸ್ ಮಾಡಿ ಚೆನ್ನಾಗಿ ಒಂದು ನಮ್ಮ ಚಾನಲನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಜಾನಪದ ಕಲಾವಿದ ಸುಭಾಸ್ ಮಂಟಗಣಿ. ಇವತ್ತು ಬ್ಯಾಡಗಿ ನಗರಕ್ಕೆ ನಾವು ಬಂದಿದ್ವಿ, ಎಂಟ್ರಿ ಕೊಟ್ಟಿದ್ವಿ. ನನ್ನ ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆಗಿರೋದರಿಂದ ಬಂದಿದ್ವಿ. ಇವತ್ತು ಇಲ್ಲಿ ನಮ್ಮ ಫ್ರೆಂಡ್ ಉಮೀರ್ ಅಹ್ಮದ್ ಕಲ್ಮನಿ ಅಂತ ಸಿಕ್ಕರು. ನಮ್ಮ ಯೂಟ್ಯೂಬ್ ಚಾನಲನ್ನು ಸಾಲ್ವ್ ಮಾಡಿಕೊಟ್ಟು, ಅದು ಎಡಿಟ್ ಮಾಡಿ, ಕ್ರೆಡಿಟ್ ಮಾಡಿ ಮಾಡಿಕೊಟ್ಟವ್ರು ಇವರೇ. ಇವತ್ತಿಲ್ಲಿ ಹೋಟ್ಲಿಗಂತ ನಾಷ್ಟ ಮಾಡಿದ್ರಾಯ್ತು ಅಂತಂದು ಬಂದ್ವಿ. ಇದು
ದುರ್ಗಾ ಪರಮೇಶ್ವರಿ ಹೋಟ್ಲು. ಅದು ಹೋಟ್ಲಿಗೆ ಬಂದು ತುಂಬ ಇಲ್ಲಿ ನಾಷ್ಟ ಚೆನ್ನಾಗಿ ಮಾಡ್ತಾರೆ ಅಂತಂದು ಹೇಳಿದರು ನಮ್ಮ ಫ್ರೆಂಡು. ಬಂದು ಇಲ್ಲಿ ನಾಷ್ಟ ಮಾಡಿದ್ವಿ, ಚೆನ್ನಾಗಿತ್ತು. ಸರ್ ನಮಸ್ಕಾರ. ಏನು ನಿಮ್ಮ ಹೆಸರು? ಏನು ನಾಷ್ಟ ಮಾಡಿದಿರ? ಹಾಂ ಸರ್, ನಾವು ಪಲಾವ್ ತಿಂದ್ವಿ. ಸೂಪರ್ A1 ಆಗಿತ್ತು, ಚೆನ್ನಾಗಿತ್ತು. ನಮ್ಮ ಫ್ರೆಂಡ್ ಒಬ್ಬರು ಪೂರಿ ತಿನ್ನೋಣ ಅಂತ ಪೂರಿ ತಿಂದರು. ನಿಮ್ಮ ಪಲಾವ್ ತಿನ್ಬೇಕನ್ನೋ ಉದ್ದೇಶದಿಂದ ನಾವು ಅಲ್ಲಿಂದ ಒಂದು 2 ಕಿಲೋಮೀಟ್ರಿಂದ ಬಂದ್ವಿ. ಚೆನ್ನಾಗಿತ್ತು ಸರ್, ಸೂಪರ್ ಚೆನ್ನಾಗಿತ್ತು. ನಿಮ್ಮ ಅಂಗಡಿ ನೇಮ್ ಏನಂತ ಹೇಳಿ? ಹೋಟ್ಲು ಚೆನ್ನಾಗಿ ಮಾಡ್ತಾರೆ, ಎಲ್ಲರೂ ಬನ್ನಿ ನಾಷ್ಟ ಮಾಡಿ ಅಡುಗೆ ಮಾಡಿ ಊಟ ಮಾಡ್ತೀರಲ್ಲ? ಹಾಂ 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 ಹಾಂ, ಊಟನೂ ಮಾಡ್ತಾರೆ. 1 ಗಂಟೆ ಹಿಂಗೆ. ಹಾಂ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಊಟ? ಹಾಂ ಹಾಂ ಹಾಂ, ಹೌದಾ? ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ? ಹಾಂ, ನೈಟು. ಬನ್ನಿ, ನನ್ನ ಫಾಲೋವರ್ಸು ಉಮೀರ್ ಅಹ್ಮದ್ ಸರ್ ಕಲ್ಮನಿ ಅವರ ಫಾಲೋವರ್ಸು. ಬನ್ನಿ ಒಂದು ಸಾರಿ ನಾಷ್ಟ ಮಾಡಿ. ಚೆನ್ನಾಗಿತ್ತು, ನಾವು ತಿಂದಿದ್ವಿ. ನಮ್ಮ ನೀಲ್ಕಂಠ ರೇಣುಕಾ ಸೌಂಡ್ ಸಿಸ್ಟಮ್ ನೀಲ್ಕಂಠ ಅವರು ಬಂದಿದ್ರು. ನೀಲ್ಕಂಠ, ಹೇಗಿತ್ತು ನಾಷ್ಟ? ಸೂಪರ್ ಅಂತ ಹೇಳ್ತಾ ಇದ್ದಾನೆ ಅವನು. ತುಂಬ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಅವ್ರ ಹೋಟ್ಲಲ್ಲಿ ತಿಂದಿದ್ವಿ. ದುರ್ಗಾ ಪರಮೇಶ್ವರಿ ಅಂತ ಹೋಟ್ಲು, ಬ್ಯಾಡಗಿ ನಗರದಲ್ಲಿ, ರೆಟ್ಟಳ್ಳಿ ರೋಡು, ವಿದ್ಯಾನಗರದಲ್ಲಿ ಹೋಗ್ತಾ ಕ್ರೀಡನ್ನ ಹತ್ರ ಹೋಗ್ತಾ ಎಡಗಡೆ ತಿಂದಿದ್ದೀವಿ. ನೀವು ಬಂದು ತಿನ್ನಿ. ನನ್ನ ಯೂಟ್ಯೂಬ್ ಕ್ರೆಡಿಟ್ ಮಾಡಿ, ಪ್ರಾಬ್ಲಮ್ ಆಗಿದ್ದಕ್ಕೆ ಕ್ರೆಡಿಟ್ ಮಾಡಿ ಅದನ್ನು ರೆಡಿ ಮಾಡಿಕೊಟ್ಟಂಥ ಉಮೀರ್ ಅಹ್ಮದ್ ಕಲ್ಮನಿ ಸರ್ ಇವರೇ. ಹಾಯ್ ಸರ್, ತುಂಬ ಹೆಲ್ಪ್ ಆಯಿತು ನಿಮ್ಮ ಕಡೆಯಿಂದ. ನಾನು ವಿಶೇಷನ ಹೇಳಿಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ ಪ್ರಾಬ್ಲಮಲ್ಲಿ 1 ವರ್ಷದಿಂದ ನಾನು ಕಾಯ್ಕೊಂಡಿದ್ದೆ. ಇವಾಗ ಕ್ರೆಡಿಟ್ ಮಾಡಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ನನ್ನ ಯೂಟ್ಯೂಬ್ ಚಾನಲ್ಲು ಒಂದೇ ಅಕೌಂಟಿಗೆ ಕ್ರೆಡಿಟ್ ಮಾಡಿ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ನನ್ನ ಫಾಲೋವರ್ಸ್ ಕಡೆಯಿಂದ, ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ನೀಲಕಂಠ ರೇಣುಕಾ ಸೌಂಡ್ ಸಿಸ್ಟಮ್ ಮಾಲೀಕರು, ಅವ್ರದ್ದು ಒಂದು ಯೂಟ್ಯೂಬ್ ಚಾನಲನ್ನು ಕ್ರೆಡಿಟ್ ಮಾಡ್ತೀನಿ. ಆಕಸ್ಮಿಕವಾಗಿ ಇವರು ಕೂಡಿದರು, ನೀಲಕಂಠ ಅಂತ ಕೂಡಿದ್ರು. ಇಲ್ಲ ಸರ್, ನಂದು ಒಂದು ಯೂಟ್ಯೂಬ್ ಚಾನಲ್ ಕ್ರೆಡಿಟ್ ಮಾಡಿ ಅಂತಂದು ಅವ್ರು ಕೇಳಿದರು. ಅವ್ರು ಮಾಡಿಕೊಡ್ತಾ ಇದೆ. ಹಾಯ್ ಹಲೋ, ನಿಮ್ದೇನಾದರೂ ಪ್ರಾಬ್ಲಮ್ ಇದ್ದರೆ ಬನ್ನಿ, ಬ್ಯಾಡಗಿ ನಗರಕ್ಕೆ ಬನ್ನಿ. ಉಮೀರ್ ಅಹ್ಮದ್ ಸರನ್ನು ಭೇಟಿಯಾಗಿ ಮಾಡಿಕೊಡ್ತಾರೆ. ಪಾಪ ಒಂದು ತಕ್ಷಣ ತಮ್ಮ ಕಾರ್ಯಗಳನ್ನು, ಕೆಲಸಗಳನ್ನು ಬಿಟ್ಟು ಇಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ನಿಮ್ಮದೇನಾದರೂ ಕಲಾವಿದರಾಗಿದ್ದರೆ ಯೂಟ್ಯೂಬ್ ಚಾನಲ್ಲು, ಇನ್ಸ್ಟಾಗ್ರಾಮ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಬನ್ನಿ, ಒಂದು ಕ್ಷಣಾರ್ಧದಲ್ಲಿ ಮಾಡಿಕೊಡ್ತಾರೆ. ನಮಗೆ ಮಾಡಿಕೊಟ್ಟಿದ್ದಾರೆ, ನಿಮ್ಮದು ಮಾಡಿಕೊಡ್ತಾರೆ. ಒಳ್ಳೆ ಗುಣವುಳ್ಳವರು. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಲಿಕ್ಕೆ, ನಾನು ಎಷ್ಟು ಹೇಳಿದರೂ ಅದು ಕಮ್ಮಿನೇ. ಯಾಕಂದರೆ ನನಗೆ ತಿಳಿದಿರೋ ಪ್ರಕಾರ ಸುಮಾರು ಜನ ಯೂಟ್ಯೂಬರ್ಸ್ ಹತ್ರ, ಎಡಿಟ್ ಮಾಡೋರ ಹತ್ರ ಸುಮಾರು ಜನ ಕೇಳಿದೆ, ಆಗಲಿಲ್ಲ. ಎಲ್ಲ ನನಗೆ ಪ್ರಾಬ್ಲಮ್ ಅದು ಇದು ಅಂತ ಏನೋ ಹಚ್ಕೊಳ್ಳಿಲ್ಲ. ಕೆಲವೊಬ್ಬರು ದುಡ್ಡು ಕೇಳಿದರು, ದುಡ್ಡು ಕೊಡ್ತೇನೆ ಮಾಡಿಕೊಡಿ ಅಂತಂದರು, ಸರಿ ಮಾಡಿಕೊಳ್ಳಿಲ್ಲ. ಪಾಪ ಇವರು 1 ರೂಪಾಯಿ ನಮ್ಮನ್ನು ಹಣ ಕೇಳಿಲ್ಲ, ಹಾಗೆ ಮಾಡಿಕೊಟ್ಟಿದ್ದಾರೆ. ಇವರ ಸ್ನೇಹ ಭಾಳ ಇಷ್ಟಪಡ್ತೀನಿ. ಉಪಕಾರ ಮಾಡಿದರು. ಅವರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನ ಹೇಳಿಕೊಡ್ತೀನಿ. ಹಾಯ್ ಟಾಟಾ ಬಾಬಾ. ಹಾಯ್ ಹಲೋ ನಮಸ್ಕಾರ. ನಾನಿಮ್ಮ ಜಾನಪದ ಕಲಾವಿದ ಸುಭಾಸ್ ಮಂಟಗಣಿ. ಶ್ರೀ ದುರ್ಗಾ ಪರಮೇಶ್ವರಿ ಹೋಟೆಲು ಇವತ್ತು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಕ್ರೆಡಿಟ್ ಮಾಡೋಕ್ಕೋಸ್ಕರ ಇಲ್ಲಿ ನಮ್ಮ ಫ್ರೆಂಡು ನಾವು ಬಂದಿದ್ವಿ. ದುರ್ಗಾ ಪರಮೇಶ್ವರಿ ಹೋಟ್ಲಿಗೆ ಬಂದ್ವಿ. ಚೆನ್ನಾಗಿ ನಾಷ್ಟ ಕೊಟ್ಟಿದ್ರು ನಮಗೆ. ಈಗ ಆನ ಐತಲ್ರಿ. ಆಮೇಲೆ ಹೇಳ್ತಾನೆ.
ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಜಾನಪದ ಕಲಾವಿದ ಸುಭಾಸ್ ಮಂಟಗಣಿ. ಇವತ್ತು ನಿಮಗೆ ಏನು ಹೇಳ್ಬೇಕಂದ್ರೆ, ನಾವು ಬ್ಯಾಡಗಿ ನಗರದಲ್ಲಿ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ಲು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆ ಕಾರಣಾಂತರದಿಂದ ಇವತ್ತು ನಾನು ಬ್ಯಾಡಗಿ ನಗರಕ್ಕೆ ಬಂದೆ. ಇಲ್ಲಿ ನಮ್ಮ ದುರ್ಗಾ ಪರಮೇಶ್ವರಿ ಹೋಟೆಲ್ಗೆ ಬಂದ್ವಿ. ಇಲ್ಲಿ ಚೆನ್ನಾಗಿ ನಾಷ್ಟ ಮತ್ತು ಊಟ ಉಪಹಾರಗಳನ್ನು ಕೊಡ್ತಾರೆ ಅಂತ ನಮ್ಮ ಫ್ರೆಂಡ್ ಹೇಳಿದರು. ಬಂದು ಇಲ್ಲಿ ನಾಷ್ಟ ಮಾಡಿ ಚಹಾ ಕುಡಿದು ಬಂದು ಇಲ್ಲಿ ನಿಂತ್ಕೊಂಡಿದ್ವಿ. ನನ್ನ ಪ್ರಾಬ್ಲಮ್ ಏನಂತಂದರೆ, ಯೂಟ್ಯೂಬ್ ಚಾನಲ್ಲು ನಮ್ಮದು ಕೆಲವಷ್ಟು ದಿನ ಅಂದರೆ 1 ವರ್ಷ ಆಯಿತು ಪ್ರಾಬ್ಲಮ್ ಆಗಿತ್ತು. ಅದನ್ನೇ ಹೇಗೆ ಮಾಡಬೇಕು, ಕ್ರೆಡಿಟ್ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸುಮಾರು ಜನಗಳ ಒಟ್ಟಿಗೆ ಹೋಗಿ ಕೇಳಿಕೊಂಡೆ ನಾನು. ಇಲ್ಲ ಆಗಲ್ಲ, ಇದು ಬೇರೆ ಚಾನಲ್ ಮಾಡಿಬಿಟ್ಟು ನೀವು ಕ್ರೆಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ ಅಂತ ಈ ಥರ ಪ್ರಾಬ್ಲಮ್ ಹೇಳಿದರು ನನಗೆ. ಅದರಲ್ಲಿ ನನ್ನ ಫಾಲೋವರ್ಸು ಸಬ್ಸ್ಕ್ರೈಬು ಎಲ್ಲರೂ ಇದ್ದರು. ನನಗೆ ಅದಕ್ಕೋಸ್ಕರ ಇಲ್ಲಿ ನಾನು ಮಾಡಬೇಕಂತ ಅಂದ್ಕೊಂಡು, ಅದೇ ನನಗೆ ಚಾನಲ್ ಬೇಕು ಅಂತ 1 ವರ್ಷಗಳ ಕಾಲ ನಾನು ತಡ್ಕೊಂಡು ಇವತ್ತು ಅಲ್ಲಿ ನನಗೆ ನನ್ನ ಫ್ರೆಂಡು ದೇವರಾಜ್ ಸರ್ ಅಂತಂದು ಅವರು ಇವರನ್ನು ನನಗೆ ಪರಿಚಯ ಮಾಡಿಸ್ಕೊಟ್ರು. ಯಾರಂದರೆ ಉಮೀರ್ ಅಹ್ಮದ್ ಕಲ್ಮನಿ ಅಂತ ಅವರು ನನಗೆ ಪರಿಚಯ ಆದರು. ಆದ ನಂತರ ಅವರು ಹೇಳಿದರು, ಒಂದು ಸಾರಿ ನಾನು ಮಾಡಿಸ್ಕೊಂಡು ಹೋಗಿದ್ದೆ ಪ್ರಾಬ್ಲಮ್, ಅದು ಮತ್ತೆ ಪ್ರಾಬ್ಲಮ್ ಇದಾಯಿತು. ಬಂದು ಅವರ ಒಟ್ಟಿಗೆ ನಾನು ಮಾಡಿಸ್ಕೊಂಡು ಹೋದರೆ ಆಯಿತು ಅಂತ ನಾನು ಬಂದು ಮೆಣಸಿನಕಾಯಿ ಮಾರುವಂಥ ಬ್ಯಾಡಗಿ ನಗರಕ್ಕೆ ನಾನು ಬಂದು ಅವರೊಟ್ಟಿಗೆ ಮಾತಾಡಿ, ಇಲ್ಲ ಸರ್ ನೀವು ಮಾಡಿಕೊಡ್ಬೇಕು, ನನ್ನ ಚಾನಲ್ ಪ್ರಾಬ್ಲಮ್ ಇದೆ, ನೀವೇ ಅದನ್ನ ಸಾಲ್ವ್ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರು ಆಯ್ತು ಮಾಡಿಕೊಡೋಣ ಅಂತಂದು ತಮ್ಮ ಕೆಲಸನ ಎಲ್ಲನೂ ಬಿಟ್ಟು ಅವರು ಮಾರ್ಕೆಟ್ಗೆಲ್ಲ ಹೋಗಬೇಕಾಗಿತ್ತು. ಆದರೂ ಅವರು ನಾವು ಅಲ್ಲಿಂದ ಬಂದಿದ್ದೀವಿ ಅಂತಂದು ನಮಗೆ ಮಾನ್ಯತೆಯನ್ನು ಕೊಟ್ಟು ಕುಂದಿರಿಸಿ, ಆಯ್ತಪ್ಪ ನಾನು ಮಾಡಿಕೊಡ್ತೀನಿ ಅಂತಂದು ನಾನು ಯೂಟ್ಯೂಬ್ ಚಾನಲ್ಲು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಒಂದೇ ಅಕೌಂಟಲ್ಲಿ ರೆಡಿ ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ಮಾಡಿಕೊಟ್ಟಂಥ ವ್ಯಕ್ತಿ ಅವರು. ನನಗೆ ಹೇಳಬೇಕಂದ್ರೆ ನನ್ನ ಚಾನಲ್ಲು ನನ್ನ ಫಾಲೋವರ್ಸ್ ಕಡೆಯಿಂದ ಮತ್ತು ಅವ್ರಿಗೆ ನಾನು ವಿಶೇಷನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವ್ರನ್ನ ಯಾರು ಅಂತ ನಾನು ನಿಮಗೆ ತೋರಿಸ್ತೇನೆ. ಇವಾಗ ನೋಡಿ, ಇವರೇ ಉಮೀರ್ ಅಹ್ಮದ್ ಕಲ್ಮನಿ ಅಂತ. ಸರ್ ನಮಸ್ಕಾರ. ಇವರು ನಮ್ಮ ಬ್ರದರು ನೀಲ್ಕಂಠ ಅಂತಂದು ರೇಣುಕಾ ಸೌಂಡ್ ಸಿಸ್ಟಮ್ ಓನರು. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಕ್ರೆಡಿಟ್ ಮಾಡಬೇಕು ಅಂತಂದು ಅವರು ಬಂದರು. ಮಾಡ್ಸೋಣ, ನಮ್ಮದು ಒಂದು ಪ್ರಾಬ್ಲಮ್ ಇದೆ, ಅವೆರಡೂ ಮಾಡ್ಕೊಂಡು ಹೋದ್ರಾಯಿತು ಅಂತಂದು ಬಂದ್ವಿ. ಪಾಪ ಈಗ ಅವ್ರ ಚಾನಲ್ ಅವರು ಮಾಡ್ತಾಯಿದ್ದಾರೆ, ನೀಲ್ಕಂಠ ಅವರ ಫೋನಿಗೆ ಮಾಡ್ತಾಯಿದ್ದಾರೆ. ಮತ್ತು ನಾನೇನು ಹೇಳ್ಬೇಕಂದ್ರೆ, ನನ್ನ ಫಾಲೋವರ್ಸು, ನನ್ನ ಯೂಟ್ಯೂಬ್ ಫಾಲೋವರ್ಸು, ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಮಾರ್ಕೆಟು, ಮೆಣಸಿನಕಾಯಿ ಮಾರ್ಕೆಟು ಎಲ್ಲ ವಿಶೇಷವಾದ ಸುದ್ದಿಯನ್ನು ಅಪ್ಲೋಡನ್ನು ಮಾಡ್ತಾರೆ. ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟನ್ನು ಮಾಡಿ, ಲೈಕನ್ನು ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬು ಹಾಗೂ ಲೈಕನ್ನು ಮಾಡಿದಂಥ ನನ್ನ ಫಾಲೋವರ್ಸು ಅವ್ರಿಗೆ ಆಗಿ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮದೇನಾದರೂ ಯೂಟ್ಯೂಬ್ ಚಾನಲ್ ಅಥವಾ ಏನಾದರೂ ಕ್ರೆಡಿಟ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಇವರು ಬಂದು ಇವ್ರ ಹತ್ರ ಬಂದು ಕೇಳ್ಕೊಟ್ರೆ ನಿಮ್ಮ ಚಾನಲನ್ನು ಸರಿ ಮಾಡಿಕೊಡ್ತಾರೆ. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಫ್ ಮಾಡ್ತೀನಿ.